ಇವತ್ತಿನ ಕ್ಲಾಸಲ್ಲಿ ಟೆನ್ಸಸ್ ನೋಡ್ರಿ ಮೋಸ್ಟ್ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು. ರೂಲ್ ನೋಡ್ರಿ, ಫಸ್ಟ್ ಕ್ವಿಕ್ಕಾಗಿ ರಿವಿಷನ್ ಮಾಡ್ಕೊತ ಹೋಗ್ಬೇಕು. ಪ್ರೆಸೆಂಟ್ ಅಂತಂದರೆ ಆ್ಯಕ್ಷನ್ ನಾವು ಅಥವಾ ಹ್ಯಾಬಿಟ್, ಈ ಪ್ರೆಸೆಂಟಾಗಿ ನಡೀತಕ್ಕಂಥದ್ದು ಆ್ಯಕ್ಷನ್. ಹೌದಾ? ಪಾಸ್ಟ್ ಅಂತಂದರೆ ಕಂಪ್ಲೀಟೆಡ್ ಆ್ಯಕ್ಷನ್ ಇರಬೇಕು. ಫ್ಯೂಚರ್ ಅಂತಂತಂದರೆ ಆ್ಯಕ್ಷನ್ ವಿಲ್ ಹ್ಯಾಪನ್ ಅಂತಂದರೆ ಆ್ಯಕ್ಟಿವೈಸ್ ಪ್ಯಾಸಿವೈಸ್. ರೂಲ್ ಆಬ್ಜೆಕ್ಟ್ ಪ್ಲಸ್ ಬಿ ವರ್ಬ್ ಪ್ಲಸ್ V3 ಇರಬೇಕು. ಹೌದಾ? ಅದಕ್ಕೆ ಎಕ್ಸಾಂಪಲ್ ನೋಡಿರಿ, ಸಿ ರೈಟ್ಸ್ ಎ ಲೆಟರ್ ಈಸ್ ರಿಟರ್ನ್ ಬೈ ಹರ್. ಸಿ ಇದ್ದೇನಂತಂದರೆ ಹರ್ ಆಗಿಬಿಡ್ತು ನೋಡಿ. ಎ ಲೆಟರ್ ಈಸ್ ರಿಟರ್ನ್ ಬೈ ಹರ್. ಹಿ ಕಂಪ್ಲೀಟೆಡ್ ದ ವರ್ಕ್. ಫಸ್ಟಿಗೆ ಅಂತ ಹೋಗ್ಬೇಕು, ದ ವರ್ಕ್ ವಾಸ್ ಕಂಪ್ಲೀಟೆಡ್ ಅದ, ಅದಕ್ಕೆ ವಾಸ್ ಹಚ್ಚಬೇಕು. ಕಂಪ್ಲೀಟೆಡ್ ಬೈ ಹಿಮ್. ಯಾಕೆ ಹಿಮ್ ಹಚ್ಚಬೇಕು? ಹಿ ಇದ್ದರೆ ಹಿಮ್ ಹಚ್ಚಬೇಕು. ದೇ ಆರ್ ಪ್ಲೇಯಿಂಗ್ ಕ್ರಿಕೆಟ್ ಈಸ್ ಬೀಯಿಂಗ್ ಪ್ಲೇಡ್ ಬೈ ದೆಮ್. ದೇ ಇದು ದೆಮ್ ಆಗಿಬಿಡ್ತದೆ. ಸಿ ಹ್ಯಾಸ್ ಫಿನಿಶ್ಡ್ ಹೋಮ್ವರ್ಕ್, ಅದಕ್ಕೆ ಹೋಮ್ವರ್ಕ್ ಹ್ಯಾಸ್ ಬೀನ್ ಫಿನಿಶ್ಡ್ ಬೈ ಹರ್ ಅಂತಂದಂಗೆ. ದೇ ವಿಲ್ ಅನೌನ್ಸ್ ರಿಸಲ್ಟ್ಸ್, ದ ರಿಸಲ್ಟ್ಸ್ ವಿಲ್ ಬಿ ಅನೌನ್ಸ್ಡ್ ದೆಮ್ ಬೈ ದೆಮ್. ಓಕೆ, ಅನೌನ್ಸ್ ಬೈ ದೆಮ್ ಅಂದಂಗೆ ಡೇದು ದೆಮ್ ಆಗಿಬಿಡ್ತದೆ. ನೆಕ್ಸ್ಟ್ ನೋಡ್ರಿ, ರಿಪೋರ್ಟೆಡ್ ಸ್ಪೀಚ್. ರೂಲ್ ಏನು? ಪ್ರೆಸೆಂಟ್ ಇದ್ದದ್ದು ಪಾಸ್ಟ್ ಆಗಬೇಕು, ಪಾಸ್ಟ್ ಇದ್ದದ್ದು ವಿಲ್ ಇದ್ದು ನೋಡ್ರಿ. ಹೆಂಗೆ ಕನ್ವರ್ಟ್ ಹ್ಯಾಂಗೆ ಮಾಡ್ಬೇಕಂದ್ರೆ ಪ್ರೆಸೆಂಟ್ ಇದ್ದು ಪಾಸ್ಟ್ನಾಗ ಆಗ್ಬೇಕು ಅಂತ. ವಿಲ್ ಇದ್ದು ವುಡ್ ಆಗ್ತದೆ, ಕ್ಯಾನ್ ಇದ್ದು ಕುಡ್ ಆಗ್ತದೆ. ಎಕ್ಸಾಂಪಲ್ಸ್ ನೋಡ್ರಿ, ಸಿ ಸೇಡ್ ಐ ಆಮ್ ರೆಡಿ. ಸಿ ಸೇಡ್ ದ್ಯಾಟ್. ರಿಪೋರ್ಟೆಡ್ ಕಾಮ ತೆಗೆದು ಏನಪ್ಪ ಅಂತಂದರೆ ದ್ಯಾಟ್ ಹಚ್ಬೇಕಲ್ಲಿ. ಇಲ್ಲೇನಪ್ಪ ಅಂತಂದರೆ ದ್ಯಾಟ್ ಬರ್ತದೆ. ಆಮ್ಯಾಗ ಏನಪ್ಪ ಅಂತಂದರೆ ಸಿ ವಾಸ್ ರೆಡಿ. He said I will come. He said that he would come. Will ಇದ್ದೇನಂತ ಹೇಳ್ರಿ ವುಡ್ ಆಗಿಬಿಡ್ತದೆ. She said I can swim. She said that she could swim. Next, she said I have finished. She said that he had finished. She said we are happy. They said that they were happy. ಆರ್ಟಿಕಲ್ಸ್ ನೋಡ್ರಿ, ಆರ್ಟಿಕಲ್ಸಲ್ಲಿ ಎ ಆ್ಯಂಡ್ ದ ಯಾವಾಗ ಯೂಸ್ ಮಾಡ್ಬೇಕಂತಕ್ಕಂಥದ್ದು ನೋಡ್ರಿ. ರೂಲ್ ಎ ಕಾನ್ಸೋನೆಂಟ್ ಸೌಂಡ್ ಇರಬೇಕು, ಓವೆಲ್ ಸೌಂಡ್ ಇದ್ದಲ್ಲಿ ಯಾನ್ ಹಚ್ಚಬೇಕು, ಸ್ಪೆಸಿಫಿಕ್ ಇತ್ತಂದು ಹಚ್ಬೇಕು. ಇಷ್ಟೇ ಸಿಂಪಲ್ ಆಗಿರ್ತಕ್ಕಂಥದ್ದು ಆರ್ಟಿಕಲ್ಸ್. ಎಕ್ಸಾಂಪಲ್ಸ್ ನೋಡ್ರಿ, ಸಿ ಈಸ್ ಎ ಟೀಚರ್. ಸ್ಪೆಸಿಫಿಕ್ ಆಗಿರ್ತಕ್ಕಂಥದ್ದು ಅಲ್ಲ, ಆದರೆ ನಾವು ಒಬ್ಬರು ಟೀಚರ್ ಹರ ಅಂತ ಹೇಳ್ತೀವಿ. ಇಲ್ಲಿ ನೋಡ್ರಿ, ಟೀಚರ್ ಟಿ ಅಂತಕ್ಕಂಥದ್ದು ಕಾನ್ಸೋನೆಂಟ್ ಸೌಂಡ್ ಅದ, ಅದಕ್ಕೆ ಏನು ಹಚ್ಚಬೇಕು? ಎ ಹಚ್ಚಬೇಕು. ಸಿ ಬಾಟ್ ಆ್ಯನ್ ಯಾಕೆ ಬರ್ತಾ ಬರ್ತಿಲ್ಲ ಕನ್ನಡ. ಅಂಬ್ರೇಲಾ ಸೌಂಡ್ ಹೊಂಟದಲ್ಲಿ. ದ ಸನ್ ರೈಸಸ್ ಇನ್ ದ ಈಸ್ಟ್. ಇದು ಏನಪ್ಪ ಅಂದ್ರೆ ಸ್ಪೆಸಿಫಿಕ್ ಆಗಿರ್ತಕ್ಕಂಥದ್ದು, ಅದಕ್ಕಾಗಿ ದ ಬರ್ತೆ ಎಂದು. ಐ ಸಾ ಎ ಡಾಗ್. ನೋಡ್ರಿ, ಡಾಗ್ ಡಿ ಏನದ ಅಂತಕ್ಕಂಥದ್ದು ಕಾನ್ಸೋನೆಂಟ್ ಅದ. ಸಿ ಹಾನೆಸ್ಟ್, ಇಲ್ಲಿ ಆನೆಸ್ಟ್ ನೆಕ್ಸ್ಟ್ ಆ ಸೌಂಡ್ ಉಂಟದಲ್ಲ, ಅದಕ್ಕೆ ಓವೆಲ್ ಬಂದರೆ ಯಾನ್ ಹಚ್ಚಬೇಕು. ಓಕೆ, ನೆಕ್ಸ್ಟ್ ನೋಡ್ರಿ, ಪ್ರಿಪೋಸಿಷನ್ಸ್ ನೋಡ್ರಿ. ಈಗ ಪ್ರಿಪೋಸಿಷನಲ್ಲಿ ನೆನ್ಪಿಡ್ತಕ್ಕಂಥದ್ದು ಏನಪ್ಪ ಅಂದರೆ ಇನ್ನು ಮಂತ್, ಇಯರ್, ಆನ್. ಇನ್ನು ಮಂತ್ ಮತ್ತು ಇಯರ್ ಬಂದಲ್ಲಿ ಇನ್ನು ಹಚ್ಚಿರಿ. ಡೇ ಮತ್ತು ಡೇಟ್ ಇದ್ದಲ್ಲಿ ಏನು ಹಚ್ಚಬೇಕು? ಆನ್ ಹಚ್ಚಬೇಕು. ಟೈಮ್ ಇತ್ತು ಅಂದ್ರೆ ಕಂಪಲ್ಸರಿ ಎಟ್ ಯೂಸ್ ಮಾಡಿರಿ ಪ್ರಿಪೋಸಿಷನ್. ಎಕ್ಸಾಂಪಲ್ ನೋಡ್ರಿ, ಸಿ ವಾಸ್ ಬಾರ್ನ್ ಇನ್ ಇಯರ್ ಅದ, ಅದಕ್ಕೆ ಏನು ಬತ್ತು? ಸ್ಕೂಲ್ ಸ್ಟಾರ್ಟ್ ಟೈಮ್ ಬತ್ತು, ಎಟ್ ಹಚ್ಚಬೇಕು. ವಿ ಹ್ಯಾವ್ ಎನ್ ಎಕ್ಸಾಮ್ ಮಂಡೇ ಅದ ವೀಕ್, ಅದಕ್ಕೆ ಆನ್ ಹಚ್ಚಬೇಕು. ಸಿ ಲಿವ್ಸ್ ಇನ್ ಬೆಂಗಳೂರು, ದೊಡ್ಡ ಸಿಟಿ ಇತ್ತು ಅಂತಂದ್ರೆ ಏನು ಹಚ್ಚಿ. ಹಿ ಈಸ್ ಎ ಗುಡ್ ಎಟ್ ಮ್ಯಾಥ್ಸ್, ಯಾವುದೇ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಬಗ್ಗೆ ಇತ್ತು ಅಂತಂದ್ರೆ ಅದು ಎಟ್ ಹಚ್ಚಬೇಕು. ಈಸ್ ಎ ಗುಡ್ ಎಟ್ ಮ್ಯಾಥ್ಸ್. ಓಕೆ, ನೆಕ್ಸ್ಟ್ ನೋಡಿ, ಕ್ವಶನ್ ಟ್ಯಾಗ್. ಕ್ವಶನ್ ಟ್ಯಾಗ್ ರೂಲ್ ಏನಪ್ಪ ಅಂತಂದರೆ ಪಾಸಿಟಿವ್ ನೆಗೆಟಿವ್, ನೆಗೆಟಿವ್ ಪಾಸಿಟಿವ್ ಮಾಡ್ಬೇಕು, ಅಷ್ಟೇ ಸಿಂಪಲ್ ಆಗಿ. ಹೌದಾ? ಎಕ್ಸಾಂಪಲ್ ನೋಡ್ರಿ, ಅರ್ಥ ಆಗ್ತದ ಕ್ಲಿಯರಾಗಿ. ಸಿ ಈಸ್ ರೆಡಿ ಅದ, ಈಸ್ ಅಂತಕ್ಕಂಥದ್ದು ಅದಕ್ಕೆ ನಾಟ್ ಹಚ್ಚಬೇಕು. ಸಿ ಈ ನೋಡಿ ಕ್ವಶನ್ ಮಾರ್ಕ್ ಮಾಡಬೇಕು. ಇಸಂಟ್ ಸಿ ಕ್ಯಾನ್ ದ ಕಾಂಟ್ ಹಿ. ನೋಡಿ, ಆರಂಟ್ ದೇ ಯು ಲೈಕ್ ಟಿ ದ ಡೋಂಟ್ ಯು. ಇಲ್ಲಿ ಲೈಕ್ ಇದ್ದು ಬತ್ತಪ್ಪ ಅಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ದಾಗದ. ಅದು ಹೆಲ್ಪಿಂಗ್ ವರ್ಬ್ ಏನಿರ್ತಾವೆ ಅಲ್ಲಿ ಡೂ ಮತ್ತು ಡಜ್ ಇರ್ತಾವೆ.
ಹೌದಾ? ಇವು ಅದ ಅಂತಂದ್ರೆ ಡೂ ಯೂಸ್ ಮಾಡ್ತೀವಿ. ಅದಕ್ಕೆ ಡೋಂಟ್ ಯು ಸಿ ಈಸಂಟ್ ನೋಡಿ ಇಲ್ಲಿ ಆಗ ಆಲ್ರೆಡಿ ಇದು ಈಸಂಟ್ ಅಂತ ಕೊಟ್ಟೆನ, ಅದಕ್ಕೆ ನಾವು ಇಲ್ಲಿ ನಾಟ್ ಹಚ್ಚಬಾರ್ದು. ಈಸ್ ಸಿ ನಾಟ್ ಯೂಸ್ ಮಾಡಬೇಡ್ರಿ. ಹೌದಾ? ಕ್ವಶನ್ದಾಗ ಆಲ್ರೆಡಿ ನೆಗೆಟಿವ್ದಾಗಿತ್ತು ಅಂತಂದ್ರೆ ಪಾಸಿಟಿವ್ದಾಗ ಇಡ್ರಿ, ಅದು ಪಾಸಿಟಿವ್ ಇದ್ದರೆ ನೆಗೆಟಿವ್ ಮಾಡಿರಿ ಇಷ್ಟೇ. ಕ್ವಶನ್ ಟ್ಯಾಗ್ ಸಿಂಪಲ್ ಇರ್ತಕ್ಕಂಥ ಕ್ವಶನ್ ಟ್ಯಾಗ್. ನೆಕ್ಸ್ಟ್ ನೋಡ್ರಿ ಡಿಗ್ರಿ ಆಫ್ ಕಂಪ್ಯಾರಿಸನ್ದಾಗ ಟಾಲರ್ ಟಾಲೆಸ್ಟ್ ಇವು ಮೂರು ನೆನಪಿಡಬೇಕು. ಗುಡ್, ಬೆಟರ್, ಬೆಸ್ಟ್. ಹೀ ಈಸ್ ಟಾಲರ್ ದೆನ್ ರಾಮ್. ಆಮೇಲೆ ಸಿ ಈಸ್ ದ ಟಾಲೆಸ್ಟ್ ಗರ್ಲ್. ದಿಸ್ ಈಸ್ ಬೆಟರ್ ದೆನ್ ದಟ್. ಎರರ್ ಕರೆಕ್ಷನ್ ನೋಡ್ರಿ. ಸಿ ಗೋಸ್ ಟು ಸ್ಕೂಲ್. He did not went. He did not go. She is knowing. She knows. ಕರೆಕ್ಟ್ ಇರ್ತಕ್ಕಂಥದ್ದು ಕರೆಕ್ಷನ್. ಎರರ್ ಕರೆಕ್ಷನ್ ಯಾವ ರೀತಿ ಮಾಡ್ಬೇಕಂತಕ್ಕಂಥ. ಹೌದಾ? ಐ ಆಮ್ ಹ್ಯಾವಿಂಗ್ ಎ ಕಾರ್. ಇದು ಟೆನ್ಸ್ ಇದ್ರೆ ಮಾತ್ರ ಕರೆಕ್ಷನ್ ಪರ್ಫೆಕ್ಟಾಗಿ ಬರ್ತದೆ ನೋಡಿ. ಹಿ ಈಸ್ ಸೀನಿಯರ್ ದೆನ್ ಮೀ. ಹಿ ಈಸ್ ಸೀನಿಯರ್ ಟು ಮೀ ಆಗಬೇಕು. ಓಕೆ, ಇಷ್ಟೇನಪ್ಪ ಅಂತಂದ್ರೆ ಮೇನ್ ಇಂಪಾರ್ಟೆಂಟ್ ಇರ್ತಕ್ಕಂಥ ಎಕ್ಸಾಮ್ಗೆ ಇವತ್ತು ರಿವಿಷನ್. ಓಕೆ, ಜಸ್ಟ್ ಏನಪ್ಪ ಅಂತಂದರೆ 2 ನಿಮಿಷದಲ್ಲಿ ರಿವಿಷನ್ ಗ್ರಾಮರ್ನ ರೂಲ್ಸ್ ನೆನ್ಪಿಟ್ಕೊಂಡು ಹೋಗ್ರಿ. ಎಲ್ಲರಿಗೂ ಎಕ್ಸಾಮ್ಗೆ ಆಲ್ ದ ಬೆಸ್ಟ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.